ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪಾಡಿಯನ್. ಲಾಸ್ಟ್ ಕ್ಲಾಸ್ ನಮಗೆ ಡೈಲಿ ಮೆಂಟಲಿಟಿ ಕ್ಲಾಸಸ್ ಇನ್ ಕನ್ನಡ ಸೀರೀಸ್ನ 15ನೇ ದಿನ ಆಗಿತ್ತು. ಇದು 16ನೇ ದಿನ. 16ನೇ ದಿನದ ಮೊದಲ ಪ್ರಶ್ನೆ ಹೀಗಿದೆ: ಎರಡು ಸಂಖ್ಯೆಗಳ ಅನುಪಾತ 3:4 ಮತ್ತು ಅವುಗಳ ಮಸ 15. ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಸೊ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ. 3:4 ನಲ್ಲಿ ಎರಡು ಸಂಖ್ಯೆಗಳು ಮತ್ತು ಆ ಎರಡು ಸಂಖ್ಯೆಗಳ ಮಸ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ 15 ಆಗಿದೆ. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವ್ಯಾವು ಅಂತ ನಮಗೆ ಕ್ವಶನ್ ಇದೆ. ಮೊದಲನೇದಾಗಿ ನಮಗೆ ಮಸ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಬೇಕು. ಮಸ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಸಂಖ್ಯೆಗಳನ್ನ, ಕೊಟ್ಟಿರುವ ಸಂಖ್ಯೆಗಳನ್ನ ಭಾಗಿಸಲ್ಪಡುವ ಅತಿ ದೊಡ್ಡ ಸಂಖ್ಯೆಗೆ ಮಸ ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಅಂದ್ರೆ 2 ಮತ್ತು 4 ಎರಡು ಸಂಖ್ಯೆಗಳದಾವು. ಇವುಗಳ ಮಸ ಕಂಡುಹಿಡಿಬೇಕಂತಂದ್ರ ಇವುಗಳನ್ನ ಭಾಗಿಸಲ್ಪಡುವ ಸಂಖ್ಯೆಗಳು ಯಾವ್ಯಾವು? 1 ಎರಡನ್ನು ಭಾಗಿಸುತ್ತ ಮತ್ತು 4 ಭಾಗಿಸುತ್ತ, 2 ಎರಡನ್ನು ಭಾಗಿಸುತ್ತ 4 ಭಾಗಿಸುತ್ತ. ಇವೆರಡೂ ಸಂಖ್ಯೆಗಳನ್ನ ಹೊರತುಪಡಿಸಿ ಇವೆರಡು ಸಂಖ್ಯೆಗಳನ್ನ ಭಾಗಿಸಲ್ಪಡುವ ಸಂಖ್ಯೆಗಳು ಬೇರೆ ಇಲ್ಲ. ಬಟ್ 1 ಮತ್ತು 2ರಲ್ಲಿ ಅತಿ ದೊಡ್ಡದು 2. ಸೊ ಕೊಟ್ಟಿರುವ ಸಂಖ್ಯೆಗಳನ್ನ ಭಾಗಿಸಲ್ಪಡುವ ಅತಿ ದೊಡ್ಡ ಸಂಖ್ಯೆಗೆ ನಾವು HCF ಅಥವಾ ಮಸ ಅಂತ ಕರಿತೀವಿ. ಸೊ 2 ಮತ್ತು 4ರ ಮಸ 2. ಹೀಗೆ ಎರಡು ಸಂಖ್ಯೆಗಳದಾವಂತ ಅವೆರಡೂ ಸಂಖ್ಯೆಗಳ ರೇಷಿಯೋ 3:4 ಆಗಿದೆ. 3:4 ನಲ್ಲಿ 3 ಯೂನಿಟ್ ಮತ್ತು 4 ಯೂನಿಟ್ ನ ಮಸ ಏನಾಗುತ್ತೆ? 3 ಮತ್ತು 4ನ್ನ ಭಾಗಿಸಲ್ಪಡುವ ಅತಿ ದೊಡ್ಡ ಸಂಖ್ಯೆನೇ 1. ಒಂದನ್ನ ಹೊರತುಪಡಿಸಿ 3 ಮತ್ತು 4ನ್ನ ಭಾಗಿಸಲ್ಪಡುವ ಯಾವುದೇ ಸಂಖ್ಯೆ ಇಲ್ಲ. ಸೊ ಏಕೈಕ ಫ್ಯಾಕ್ಟರ್ ಇರೋದು 1. ಈ 1 ಅನ್ನೋದೇ 15 ಆಗಿದೆ ಅಂತ. ಬಿಕಾಸ್ ಆ ಅನುಪಾತದಲ್ಲಿರುವ ಸಂಖ್ಯೆಗಳ ಮಸ 15 ಆಗಿದೆ. ಸೊ ಅನುಪಾತಗಳ ಮಸ 1 ಬಂದಿರೋದ್ರಿಂದ ಈ 1 ಯೂನಿಟ್ ಅನ್ನೋದೇ 15. 1 ಯೂನಿಟ್ ಅನ್ನೋದೇ 15 ಆದ್ರೆ ಮೊದಲನೇ ಸಂಖ್ಯೆ 3 ಯೂನಿಟ್ ಇದೆ. ಹಾಗಾದ್ರೆ ಮೊದಲನೇ ಸಂಖ್ಯೆ ಎಷ್ಟು? 15 3 45. ಇದು ಮೊದಲನೇ ಸಂಖ್ಯೆ. ಮಸ 1 ಯೂನಿಟ್ ಅನ್ನೋದೇ 15 ಆಗಿದೆ ಅಂತಂದ್ರೆ ಎರಡನೇ ಸಂಖ್ಯೆ 4 ಯೂನಿಟ್ ಇದೆ. ಸೊ ಈ 4 ಯೂನಿಟ್ ಅನ್ನೋದು ಎಷ್ಟು? 15 4 60. ಸೊ ಮೊದಲನೇ ಸಂಖ್ಯೆ 45, ಎರಡನೇ ಸಂಖ್ಯೆ 60. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕೋಡ್ ಭಾಷೆಯಲ್ಲಿ ಬ್ಲೆಂಡ್ ಅನ್ನು ENHPG ಎಂದು ಬರೆಯಲಾಗುತ್ತದೆ. ಅದೇ ಭಾಷೆಯಲ್ಲಿ ವಿನ್ನರ್ ಅನ್ನು ಹೇಗೆ ಬರೆಯಲಾಗುತ್ತದೆ ಅಂತ ನಮ್ಮ ಕ್ವಶನ್ ಇದೆ. ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲಿನ ಕ್ವಶನ್ ಇದು. ಬ್ಲೆಂಡ್ ಅನ್ನೋದನ್ನ ENHPG ಅಂತ ಬರ್ಕೊಂಡಿದ್ದಾರೆ. ಸೊ ವಿನ್ನರ್ ಅಂತ ಇರೋದನ್ನ ಯಾವ ರೀತಿ ಬರೀಬೇಕು ಅಂತ ನಮ್ಮ ಕ್ವಶನ್ ಆಗಿದೆ. ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ಬಿ ಅನ್ನೋದು ಎರಡನೇ ಅಕ್ಷರ. ಒಂದ್ ವೇಳೆ ನಮ್ಗೆ ಏನಾದ್ರು ಕೊಟ್ಟಿರುವ ಪದದಲ್ಲಿರುವ ಅಲ್ಫಾಬೆಟ್ಸ್ ಗಳೇ ಮಾಡಲಾಗಿರುವ ಕೋಡ್ ನಲ್ಲೂ ಇದ್ದಿದ್ರೆ ಅಲ್ಲೇ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕೋಡ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿಯೇ ಕೆಲವೊಂದು ಅಲ್ಫಾಬೆಟ್ಸ್ ಗಳು ಕೊಟ್ಟಿರುವ ಪದದಲ್ಲಿ ಇಲ್ಲ. ಆದ್ದರಿಂದ ಅಲ್ಲಿ ಏನೋ ಆಪರೇಷನ್ ಆಗಿರುತ್ತೆ. ಆಪರೇಷನ್ ಏನನ್ನೋದು ನಾವು ಕಂಡಿಡ್ಕೋಬೇಕಾದ್ರೆ ಇಂಗ್ಲಿಷ್ ಅಲ್ಫಾಬೆಟ್ ಗಳಲ್ಲಿನ ಲೆಟರ್ಸ್ ಗಳ ಸ್ಥಾನಗಳು ನಮ್ಗೆ ಗೊತ್ತಿರಬೇಕಾಗುತ್ತೆ. ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ಬಿ ಅನ್ನೋದು 2ನೇ ಸ್ಥಾನ, ಎಲ್ ಅನ್ನೋದು 12ನೇ ಸ್ಥಾನ, ಇ ಅನ್ನೋದು 5ನೇ ಸ್ಥಾನ, ಎನ್ ಅನ್ನೋದು 14ನೇ ಸ್ಥಾನ, ಡಿ ಅನ್ನೋದು 4ನೇ ಸ್ಥಾನ. ಕೋಡ್ ನಲ್ಲಿ ಕೊಟ್ಟಿರುವ ಪದಗಳ ಸ್ಥಳವನ್ನು ನಾವು ಹೇಳೋದಾದ್ರೆ ಇ ಅನ್ನೋದು 5ನೇ ಸ್ಥಾನ, ಎನ್ ಅನ್ನೋದು 14ನೇ ಸ್ಥಾನ, ಎಚ್ ಅನ್ನೋದು 8ನೇ ಸ್ಥಾನ, ಪಿ ಅನ್ನೋದು 16ನೇ ಸ್ಥಾನ ಮತ್ತು ಜಿ ಅನ್ನೋದು 7ನೇ ಸ್ಥಾನದಲ್ಲಿ ಬರುತ್ತೆ. 2 ಇದ್ದಿದ್ದು ಇಲ್ಲಿ ಈ 5 ಆಗಿದೆ ಅಂತಂದ್ರೆ 3 ಸಂಖ್ಯೆ ಜಾಸ್ತಿ ಆಗಿದೆ. 12 ಇದ್ದಿದ್ದು 14 ಆಗಿದೆ ಅಂದ್ರೆ 2 ಸಂಖ್ಯೆ ಜಾಸ್ತಿ ಆಗಿದೆ. 5 ಇದ್ದಿದ್ದು 8 ಆಗಿದೆ ಅಂದ್ರೆ 3 ಸಂಖ್ಯೆ ಜಾಸ್ತಿ ಆಗಿದೆ. ಎನ್ ಇದ್ದಿದ್ದು ಪಿ ಆಗಿದೆ ಅಂದ್ರೆ 2 ಸಂಖ್ಯೆ ಜಾಸ್ತಿ ಆಗಿದೆ. ಡಿ ಇದ್ದಿದ್ದು ಜಿ ಆಗಿದೆ. ಸೊ ಇಲ್ಲಿ 3 ಸಂಖ್ಯೆ ಜಾಸ್ತಿ ಆಗಿದೆ. ಒಮ್ಮೆ 3 ಜಾಸ್ತಿ ಆಗಿದೆ, ಒಮ್ಮೆ 2 ಜಾಸ್ತಿ ಆಗಿದೆ, ಒಮ್ಮೆ 3 ಜಾಸ್ತಿ ಆಗಿದೆ, ಒಮ್ಮೆ 2 ಜಾಸ್ತಿ ಆಗಿದೆ, ಒಮ್ಮೆ 3 ಜಾಸ್ತಿ ಆಗಿದೆ. ಇದೇ ರೀತಿ ಆಗ್ತಾ ಹೋಗಿದೆ. ಸೊ ಇಲ್ಲಿ ಡಬ್ಲ್ಯೂ ಅನ್ನೋದು ನಮಗೆ 23ನೇ ಅಕ್ಷರ, ಐ ಅನ್ನೋದು 9ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ, ಆರ್ ಅನ್ನೋದು 18ನೇ ಅಕ್ಷರ. ಸೊ ನಾವು ಈಗ ಏನ್ ಮಾಡಬೇಕು? ಮೊದಲನೇ ಲೆಟರ್ನ 3 ಸಂಖ್ಯೆ ಜಾಸ್ತಿ ಮಾಡಬೇಕು. ಸೊ 23ಕ್ಕೆ 3 ಜಾಸ್ತಿ ಮಾಡಿದರೆ 26. ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 26ನೇ ಅಕ್ಷರ ಜೆಡ್. ಎರಡನೇ ಅಲ್ಫಾಬೆಟ್ಗೆ ನಾವು 2 ಸಂಖ್ಯೆ ಜಾಸ್ತಿ ಮಾಡಬೇಕು. 9 + 2 ಅಂದ್ರೆ 11. ಸೊ 11ನೇ ಲೆಟರ್ ಕೆ. ನೆಕ್ಸ್ಟ್ 3 ಜಾಸ್ತಿ ಮಾಡಬೇಕು. 14 + 3 17. 17ನೇ ಲೆಟರ್ ಕ್ಯೂ. ನೆಕ್ಸ್ಟ್ 2 ಸಂಖ್ಯೆ ಜಾಸ್ತಿ ಮಾಡಬೇಕು. 14 + 2
16. 16ನೇ ಲೆಟರ್ ಪಿ. ನೆಕ್ಸ್ಟ್ 3 ಸಂಖ್ಯೆ ಜಾಸ್ತಿ ಮಾಡಬೇಕು. 5 + 3 8. 8ನೇ ಲೆಟರ್ ಎಚ್. ಮತ್ತೆರಡು ಸಂಖ್ಯೆ ಜಾಸ್ತಿ ಮಾಡಬೇಕು. 18 + 2 20. 20ನೇ ಲೆಟರ್. ಸೊ ವಿನ್ನರ್ದು ಕೋಡ್ ಏನಾಗುತ್ತೆ? ZKQPHT ಆಗುತ್ತೆ. ಆಪ್ಷನ್ ಎ ZKQPHT ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 10 ಪುರುಷರು ಅಥವಾ 20 ಮಹಿಳೆಯರು 13 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. 24 ಪುರುಷರು ಮತ್ತು 17 ಮಹಿಳೆಯರು ಅದರ 2 ಪಟ್ಟು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅಂತ ನಮ್ಮ ಕ್ವಶನ್ ಇದೆ. 10 ಪುರುಷರು ಅಥವಾ 20 ಮಹಿಳೆಯರು 13 ದಿನದಾಗ ಆ ಕೆಲಸನ ಮಾಡ್ತಾರಂತ. ಇಲ್ಲಿ ಅಥವಾ ಮೀನ್ಸ್ ಅಥವಾ ಅನ್ನೋದು ನಮ್ಗೆ ಯಾವ ರೀತಿ ಡಿನೋಟ್ ಮಾಡುತ್ತೆ ಅಂದ್ರೆ 10 ಪುರುಷರು 13 ದಿನ ಮಾಡೋ ಕೆಲಸನ 20 ಮಹಿಳೆಯರು ಆ ಕೆಲಸ ಮಾಡೋದಕ್ಕೆ 13 ದಿನ ಅದೇ 13 ದಿನ ತಗೊಳ್ತಾರಂತೆ. ಅಂದ್ರೆ 10 ಪುರುಷರಿಗೆ 20 ಮಹಿಳೆಯರು ಸಮ ಅಂತ ಅರ್ಥ. 10 men equals to 20 women. ಸೊ ಇಲ್ಲಿ ಎಫಿಷಿಯನ್ಸಿ ಅನ್ನೋದು ಏನಾಯ್ತು? men divided by women equals to W ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ ಮೆನ್ಗೆ, 10 ಈ ಕಡೆ ಬಂದ್ರೆ 20 ಡಿವೈಡ್ ಆಗುತ್ತೆ, 2/1 ಆಯ್ತು. ಅಂದ್ರೆ ಎಫಿಷಿಯನ್ಸಿ ವುಮೆನ್ಗಿಂತ ಮೆನ್ದು 2 ಜಾಸ್ತಿ ಇದೆ. ಐ ಮೀನ್ 2 ಪಟ್ಟಿದೆ. ಮೆನ್ದು 2 ಇದ್ರೆ ವುಮೆನ್ದು 1 ಇದೆ. ಸೊ ಇವಾಗ ಏನ್ ಮಾಡ್ತಾರೆ? 24 ಪುರುಷರು ಮತ್ತು 17 ಮಹಿಳೆಯರು ಸೇರಿ ಅದರ 2 ಪಟ್ಟು ಕೆಲಸ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ತಗೊಂತಾರ ಅಂತ ನಮ್ ಕ್ವಶನ್ ಇದೆ. ಮೊದಲು ನಾವು 1 ಪಟ್ಟು ಅದೇ ಕೆಲಸ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತಾರ ಅಂತ ಕಂಡುಹಿಡಿಯೋಣ. ಆಮೇಲೆ ಅದನ್ನ ಬರೋ ದಿನಗಳನ್ನ 2 ಪಟ್ಟು ಮಾಡ್ಕೊಂಡ್ಬಿಡೋಣ. ಸೊ ಇವಾಗ 10 ಪುರುಷರು 13 ದಿನ ತಗೊಳ್ತಾರ. ಬಟ್ ಪ್ರತಿಯೊಬ್ಬ ಪುರುಷನ ಎಫಿಷಿಯನ್ಸಿ 2 ಇದೆ. ಸೊ 10 × 2 ಅಂದ್ರೆ 20 ಆಯ್ತು. ಎಷ್ಟು ದಿನ ತಗೊಳ್ತಾರೆ ಇವರು? 13 ದಿನ ತಗೊಳ್ತಾರೆ. ಅದೇ ಕೆಲಸನ 24 ಪುರುಷರು, ಪ್ರತಿಯೊಬ್ಬ ಪುರುಷನ ಎಫಿಷಿಯನ್ಸಿ 2 ಇದೆ, ಪ್ಲಸ್ 17 ಮಹಿಳೆಯರು, ಪ್ರತಿ ಮಹಿಳೆಯ ಎಫಿಷಿಯನ್ಸಿ 1 ಇದೆ. ಎಷ್ಟು ದಿನ ತಗೊಳ್ತಾರ ಅಂತ ಕಂಡುಹಿಡ್ಕೊಳ್ಳೋದು. ಕಂಡುಹಿಡ್ಕೊಂಡ್ಬಿಟ್ರೆ ನಮ್ಗೆ ಆನ್ಸರ್ ಅಲ್ಲ. ಕಂಡುಹಿಡ್ಕೊಂಡ್ಬಿಟ್ರೆ ನಮ್ಗೆ ಸಿಗೋ ಆನ್ಸರ್ ಏನು? 10 ಪುರುಷರು 13 ದಿನ ಮಾಡೋದನ್ನ 24 ಪುರುಷರು ಮತ್ತು 17 ಮಹಿಳೆಯರು ಸೇರಿ ಎಷ್ಟು ದಿನ ಮಾಡ್ತಾರ ಅನ್ನೋದಕ್ಕೆ ಆನ್ಸರ್ ಸಿಗುತ್ತೆ. ಬಟ್ ನಮ್ಗೆ 2 ಪಟ್ಟು ಆ ಕೆಲಸದ 2 ಪಟ್ಟು ಬೇಕಾದ್ರೆ ನಮ್ಗೆ ಏನು ಆನ್ಸರ್ ಬರುತ್ತಲ್ಲ ದಿನಗಳು, ಅದನ್ನ 2 ಪಟ್ಟು ನಾವು ಮಾಡ್ಕೋಬೇಕಾಗುತ್ತೆ. 10 20, 20 × 13 ಈಕ್ವಲ್ಸ್ ಟು 24 48, 17 17, 48 + 17 ಅಂದ್ರೆ 65. 65 ಇಂಟು ಎಷ್ಟು ದಿನ? 13 13, 13 65, 5 5, 5 4 20. ಸೊ ನಮಗೆ 4 ದಿನ ಬಂತು. ಅಂದ್ರೆ 10 ಪುರುಷರು ಅಥವಾ 20 ಮಹಿಳೆಯರು ಸೇರಿ 20 ಮಹಿಳೆಯರು 13 ದಿನದಾಗ ಏನ್ ಯಾವ ಕೆಲಸ ಮಾಡ್ತಿದ್ರಲ್ಲ ಅದೇ ಕೆಲಸನ 24 ಪುರುಷರು ಮತ್ತು 17 ಮಹಿಳೆಯರು ಸೇರಿ 4 ದಿನದಾಗ ಮುಗಿಸ್ತಾರಂತ. ಸೊ ಆ ಕೆಲಸದ 2 ಪಟ್ಟು ಮುಗಿಸ್ಬೇಕಂತಂದ್ರ ತಗೊಳ್ಳೋ ಸಮಯದ 2 ಪಟ್ಟು ಸಮಯನ ಅವ್ರು ತಗೋಬೇಕು. ಸೊ ಇವಾಗ 4 ದಿನ ತಗೊಳ್ತಾ ಇದಾರೆ ಅಂತಂದ್ರೆ 2 ಪಟ್ಟು ಕೆಲಸ ಮಾಡ್ಲಿಕ್ಕೆ 8 ದಿನ ತಗೊಳ್ತಾರ. 4ರ 2 ಪಟ್ಟು 8 ದಿನ. ನೆಕ್ಸ್ಟ್ ಕ್ವಶನ್. ಕೊಟ್ಟಿರೋ ಸಂಖ್ಯೆಯಲ್ಲಿ 8 4 3 5 7 6 5 2 9 ಎಡದಿಂದ ಬಲಕ್ಕೆ ಆರೋಹಣ ಕ್ರಮದಲ್ಲಿ ಜೋಡಿಸಿದಾಗ ಎಷ್ಟು ಅಂಕಿಗಳು ಒಂದೇ ಸ್ಥಾನದಲ್ಲಿ ಉಳಿಯುತ್ತವೆ ಅಂತ ನಮ್ಮ ಕ್ವಶನ್ ಇದೆ. ಸೊ ಇಲ್ಲೇ ನಮ್ಗೆ ಸಂಖ್ಯೆ ಕೊಟ್ಟಿದಾರ. ಈ ಸಂಖ್ಯೆಯಲ್ಲಿನ ಡಿಜಿಟ್ಸ್ ಗಳನ್ನ ಅಥವಾ ಅಂಕಿಗಳನ್ನ ನಾವು ಎಡದಿಂದ ಬಲಕ್ಕೆ ಅಸೆಂಡಿಂಗ್ ಆರ್ಡರ್ ನಲ್ಲಿ ಬರೆದಾಗ, ಏರಿಕೆ ಕ್ರಮದಲ್ಲಿ ಬರೆದಾಗ ಎಷ್ಟು ಅಂಕಿಗಳು ಅದೇ ಸ್ಥಾನವನ್ನ ಹೊಂದಿರ್ತಾವ ಅಂತ ನಮ್ಮ ಕ್ವಶನ್ ಇದೆ. ಸೊ ಮೊದಲನೇದಾಗಿ ಆ ಸಂಖ್ಯೆನ ಬರ್ಕೊಂಡ್ಬಿಡ್ತೀನಿ. 8 4 3 5 7 6 5 2 9. ಸೊ ಇವಾಗ ಎಡದಿಂದ ಬಲಕ್ಕೆ ಏರಿಕೆ ಕ್ರಮದಲ್ಲಿ ಬರಿಬೇಕು. ನಾವು ಎಡದಿಂದ ಬಲಕ್ಕೆ ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಮೊದಲು ಸಣ್ಣ ಸಂಖ್ಯೆ ಯಾವ್ದಿರುತ್ತೋ ಅದನ್ನ ಬರ್ಕೊಳ್ಬೇಕು. ಮೊದಲು 2 ಬರ್ಕೊಳ್ಬೇಕು, ಆಮೇಲೆ 3 ಇದೆ, ಆಮೇಲೆ 4 ಇದೆ, ಆಮೇಲೆ 5 ಇದೆ. 5 ಅನ್ನೋದು 2 ಸಲ ಇದೆ, ಗಮನ ಇರಲಿ. ಮತ್ತೆ 5, 6 ಇದೆ, 7 ಇದೆ, ಆಮೇಲೆ 8 ಇದೆ, ಆಮೇಲೆ 9 ಇದೆ. ಸೊ ಇವಾಗ ಮೊದಲು ನಾರ್ಮಲ್ ಆಗಿದ್ದಾಗ ಮೊದಲನೇ ಸ್ಥಾನದಲ್ಲಿ 8 ಇತ್ತು. ಬಟ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೆದಾಗ ಮೊದಲನೇ ಸ್ಥಾನದಲ್ಲಿ 2 ಇದೆ. ಮೊದಲು 4 ಇತ್ತು, ಇವಾಗ 3 ಇದೆ. ಮೊದಲು 3ನೇ ಸ್ಥಾನದಲ್ಲಿ 3 ಇತ್ತು, ಇವಾಗ 4 ಇದೆ. ಮೊದಲು 4ನೇ ಸ್ಥಾನದಲ್ಲಿ 5 ಇತ್ತು, ಇವಾಗಲೂ 4ನೇ ಸ್ಥಾನದಲ್ಲಿ 5 ಇದೆ. ಸೊ ಒಂದು ಅಂಕಿ ಅದೇ ಸ್ಥಾನವನ್ನು ಹೊಂದಿದೆ. ಮೊದಲು 5ನೇ ಸ್ಥಾನದಲ್ಲಿ 7 ಇತ್ತು, ಇಲ್ಲಿ 5ನೇ ಸ್ಥಾನದಲ್ಲಿ 5 ಇದೆ. ಮೊದಲು 6ನೇ ಸ್ಥಾನದಲ್ಲಿ 6 ಇತ್ತು, ಇಲ್ಲಿ 6ನೇ ಸ್ಥಾನದಲ್ಲಿ 6 ಇದೆ.
ಮೊದಲು 7ನೇ ಸ್ಥಾನದಲ್ಲಿ 5 ಇತ್ತು, ಇಲ್ಲಿ 7ನೇ ಸ್ಥಾನದಲ್ಲಿ 7 ಇದೆ. ಮೊದಲು 8ನೇ ಸ್ಥಾನದಲ್ಲಿ 2 ಇತ್ತು, ಇಲ್ಲಿ 8ನೇ ಸ್ಥಾನದಲ್ಲಿ 8 ಇದೆ. ಮೊದಲು 9ನೇ ಸ್ಥಾನದಲ್ಲಿ 9 ಇತ್ತು, ಇಲ್ಲೂ ಕೂಡ 9ನೇ ಸ್ಥಾನದಲ್ಲಿ 9 ಇದೆ. ಸೊ 5, 6 ಮತ್ತು 9 ಈ ಅಂಕಿಗಳು ಅದೇ ಸ್ಥಾನವನ್ನ ಕಾಪಾಡಿಕೊಂಡಿದ್ದವು. ಸೊ ಒಟ್ಟು ನಮಗೆ 3 ಅಂಕಿಗಳು ಅಥವಾ 3 ಡಿಜಿಟ್ಸ್ ಅದೇ ಸ್ಥಾನವನ್ನ ಹೊಂದಿದವು. ನೆಕ್ಸ್ಟ್ ಕ್ವಶನ್. ಎರಡು ಸಂಖ್ಯೆಗಳ ಗುಣಲಬ್ಧವು 1500 ಮತ್ತು ಅವುಗಳ ಮಹಾಸಹ 10, ಲಸಾವನ್ನು ಕಂಡುಹಿಡಿಯಿರಿ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಒಂದು ನಮ್ಗೆ ಈಸಿಯಾಗಿ ಗೊತ್ತಿರಬೇಕಾಗಿರೋದು ಏನಂತಂದ್ರ, ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಆ ಎರಡೂ ಸಂಖ್ಯೆಗಳ ಲಸ ಮತ್ತು ಮಸ ಗುಣಲಬ್ಧಕ್ಕೆ ಸಮ ಇರುತ್ತೆ. ಇದು ಗೊತ್ತಿರಲೇಬೇಕು. ಯಾವುದೇ ಎರಡು ಸಂಖ್ಯೆಗಳ ಪ್ರಾಡಕ್ಟ್ ಆ ಸಂಖ್ಯೆಗಳ LCM ಮತ್ತು HCF ಗಳ ಪ್ರಾಡಕ್ಟ್ಗೆ ಸಮ ಇರುತ್ತೆ. ಸೊ ಇಲ್ಲಿ ಏನಾಗಿದೆ, ಎರಡು ಸಂಖ್ಯೆಗಳದಾವಂತ, ಎರಡು ಸಂಖ್ಯೆಗಳ ಗುಣಲಬ್ಧ 1500 ಇದೆ, 1500 ಇದೆ. ಮಸ 10 ಕೊಟ್ಟಿದ್ದಾರ. ಸೊ ನಮ್ಗೆ LCM ಗೊತ್ತಿಲ್ಲ, LCM ಆ ಎರಡು ಸಂಖ್ಯೆಗಳು ಗೊತ್ತಿಲ್ಲ. ಬಟ್ HCF ನಮ್ಗೆ ಎಷ್ಟಿದೆ, 10 ಇದೆ. ಸೊ ಅವೆರಡು ಸಂಖ್ಯೆಗಳಿಗೆ LCM ಬೇಕಂದ್ರೆ ನಮಗೆ 10 ಈ ಕಡೆ ಬರಬೇಕು. 10 ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ, 0 0 ಕ್ಯಾನ್ಸಲ್. ಸೊ ಅವೆರಡು ಸಂಖ್ಯೆಗಳ LCM 150 ಆಗುತ್ತೆ. ಸೊ ಆಪ್ಷನ್ ಎ 150 ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಿ ನೆನಪಿಡಬೇಕಾಗಿರೋದೇನು, ಯಾವುದೇ ಎರಡು ಸಂಖ್ಯೆಗಳ ಪ್ರಾಡಕ್ಟ್ ಅವೆರಡೂ ಸಂಖ್ಯೆಗಳ LCM ಮತ್ತು HCF ಗಳ ಪ್ರಾಡಕ್ಟ್ಗೆ ಸಮ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ ಅರ್ಧದ 5ನೇ ಒಂದು ಭಾಗವು 20 ಆಗಿದೆ. ನಂತರ ಆ ಸಂಖ್ಯೆ 20% ಎಷ್ಟು ಅಂತ ನಮ್ಮ ಕ್ವಶನ್ ಕೇಳಿದಾರೆ. ಮೊದಲು ಬೇಸಿಕ್ ಮೆಥಡ್ ಹೇಳ್ತೀನಿ, ಆಮೇಲೆ ಇದನ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಸಂಖ್ಯೆ ಇದೆ, ಈ ಸಂಖ್ಯೆಯ ಅರ್ಧದ 5ನೇ ಒಂದು ಭಾಗವು 20 ಆಗಿದೆ ಅಂತ. ಸೊ 20 ಆಗಿದೆ. ಆ ಸಂಖ್ಯೆ 20% ಎಷ್ಟು ಅಂತ ಕೇಳಿದಾರೆ. ಸೊ ಮೊದಲು ಆ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯೋಣ, ಆಮೇಲೆ ಆ ಸಂಖ್ಯೆ 20% ಎಷ್ಟು ಅಂತ ನಾವು ಕಂಡುಹಿಡಿಯೋಣ. ಸೊ ಇವಾಗ A = 5 2 10, 10 ಈ ಕಡೆ ಹೋದಾಗ 20ಗೆ ಮಲ್ಟಿಪ್ಲೈ ಆಗುತ್ತೆ. ಸೊ 20 × 10 ಅಂದ್ರೆ 200. ಸೊ A = 200 ಆಯ್ತು. ಎಗೆ 10% ಅಂದ್ರೆ 20. ಸೊ 20% ಅಂದ್ರೆ 40 ಆಗುತ್ತೆ. ಸೊ ಆಪ್ಷನ್ ಸಿ 40 ಇಸ್ ದಿ ರೈಟ್ ಆನ್ಸರ್. ಇನ್ನು ಇದಕ್ಕಿಂತ ಈಸಿಯಾಗಿ ಮಾಡ್ಬೇಕಂತಂದ್ರೆ ಒಂದು ವಿಷಯ ಗೊತ್ತಿರಲಿ, ಯಾವಾಗಲೂ 20% ಅಂದ್ರೇನೆ 1/5 ಅಂತ ಅರ್ಥ. ಯಾಕೆ 20% ಅಂತ ಇರೋದನ್ನ ನಾನು 20/100 ಅಂತ ಕೂಡ ಬರ್ಕೊಳ್ಬಹುದು. 20/100 ಅಂದ್ರೆ 21 20, 25 100. ಸೊ 20% ಅಂದ್ರೇನೆ 1/5 ಅಂತ ಅರ್ಥ. ಅಂದ್ರೆ ಯಾವುದೇ ಒಂದು ಸಂಖ್ಯೆಯ ನಮಗೆ 20% ಬೇಕಾದ್ರೆ ಅದಕ್ಕೆ ಡಿವೈಡ್ ಬೈ 5 ಮಾಡಿಬಿಟ್ರೆ ಆ ಸಂಖ್ಯೆ 20% ನಮ್ಗೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ಆಲ್ರೆಡಿ ಡಿವೈಡ್ ಬೈ 5 ಇತ್ತು ಅಂದ್ರೆ ಏದು 20% ಆಲ್ರೆಡಿ ಇಲ್ಲೇ ಇತ್ತು. ನಾವು ಜಸ್ಟ್ 2ನ ಈ ಕಡೆ ಮೂವ್ ಮಾಡಿಬಿಟ್ರೆ ನಮ್ಗೆ ಈ ಎ 20% ಸಿಕ್ಬಿಡ್ತಿತ್ತು. ಸೊ 2 ಈ ಕಡೆ ಬಂದಾಗ 20ಗೆ ಮಲ್ಟಿಪ್ಲೈ ಆಗುತ್ತೆ, 22 40. ಸೊ ಈ ಎ ಅಥವಾ ಆ ಸಂಖ್ಯೆಯ 20% 40. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಪದವನ್ನು ನೀಡಲಾಗಿದೆ, ನಂತರ 4 ಇತರ ಪದಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಒಂದನ್ನು ನಿರ್ದಿಷ್ಟ ಪದದಿಂದ ಅಕ್ಷರಗಳನ್ನು ಬಳಸಿಕೊಂಡು ರಚಿಸಲಾಗುವುದಿಲ್ಲ. ಆ ಪದವನ್ನು ಹುಡುಕಿ. ಓಕೆ, ಇಲ್ಲಿ ಕೊಟ್ಟಿರುವ ವರ್ಡ್ ನಲ್ಲಿರುವ ಲೆಟರ್ಗಳಿಂದನೇ ಈ ಕೆಳಗೆ ಏನು ಕೊಟ್ಟಿದಾರಲ್ಲ ಆ ಪದಗಳು ನಿರ್ಮಾಣ ಆಗಿದಾವಂತ. ಒಂದು ಪದವನ್ನು ಹೊರತುಪಡಿಸಿ ಆ ಪದ ಯಾವುದು ಅಂತ ನಾವು ಕಂಡುಹಿಡ್ಕೋಬೇಕು. ಅಂದ್ರೆ ಈಸಿಯಾಗಿ ಹೇಳ್ಬೇಕಂತಂದ್ರ ಇಲ್ಲಿ ಏನ್ ಲೆಟರ್ಸ್ ಅದಾವಲ್ಲ, ಈ ಲೆಟರ್ಸ್ಗಳನ್ನ ಹೊರತುಪಡಿಸಿ ಇಲ್ಲಿ ಕೊಟ್ಟಿರುವ ಪದಗಳಲ್ಲಿ ಯಾವ್ದಾದ್ರು ಒಂದು ಲೆಟರ್ ಇದ್ರ ಅದು ನಮಗ ನಿರ್ಮಾಣ ಆಗಿರೋದಿಲ್ಲ. ಸೊ ಅದೇ ನಮಗ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ರಿಲೇಷನ್ ಅಲ್ಲಿ ಎಲ್ ಅಂತ ಇದೆ, ಬಟ್ ಕೊಟ್ಟಿರೋ ಪದದಲ್ಲಿ ಎಲ್ ಅನ್ನೋದಿಲ್ಲ. ಸೊ ನಮಗೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಉಳಿದ 3 ಪದಗಳನ್ನ ಗಮನ ಇಟ್ಟು ನಾವು ನೋಡಿದ್ರ ಎಲ್ಲಾ ಲೆಟರ್ಗಳು ಕೊಟ್ಟಿರುವ ಪದದಲ್ಲಿ ಅದಾವು. ಸಿ ಇದೆ, ಆರ್ ಇದೆ, ಇ ಇದೆ, ಇ ಇದೆ, ಎ ಇದೆ, ಟಿ ಇದೆ, ಐ ಇದೆ, ಓ ಇದೆ, ಎನ್ ಇದೆ, ಟಿ ಇದೆ, ಇ ಇದೆ, ಆರ್ ಇದೆ, ಓಕೆ, ಎ ಇದೆ, ಐ ಇದೆ, ಎನ್ ಇದೆ, ಐ ಇದೆ, ಎನ್ ಇದೆ, ಎ ಇದೆ, ಸಿ ಇದೆ, ಟಿ ಇದೆ, ಐ ಇದೆ, ಓ ಇದೆ, ಎನ್ ಇದೆ. ಬಟ್ ಇಲ್ಲಿ ಆರ್ ಇದೆ, ಇ ಇದೆ, ಬಟ್ ಎಲ್ ಅನ್ನೋದಿಲ್ಲ. ಅದಕ್ಕೆ ನಮಗೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಲೇಖನದ ಮುದ್ರಣ ಬೆಲೆ ಅದರ ವೆಚ್ಚದ ಬೆಲೆಗಿಂತ 25% ಹೆಚ್ಚು.
ಎಷ್ಟು ಶೇಕಡ ಕಡಿಮೆ ಮಾಡುವುದರಿಂದ ಯಾವುದೇ ಲಾಭ ಮತ್ತು ನಷ್ಟವಿಲ್ಲದೆ ಅದನ್ನು ಮಾರಾಟ ಮಾಡಬಹುದು ಅಂತ ಕೇಳಿದಾರೆ. ಅಂದ್ರೆ ಒಂದು ಲೇಖನದ ವೆಚ್ಚ ಏನಾದರೂ 100 ರೂಪಾಯಿ ಆಗಿದ್ರ, ಮುದ್ರಣ ಬೆಲೆ ಮಾಡಿದಾರ 25% ಜಾಸ್ತಿ ಮಾಡಿದಾರ, ಅಂದ್ರೆ 125 ರೂಪಾಯಿ ಮಾಡಿದಾರ. ಇವಾಗ ಏನಾದರೂ ಅವರು ಲಾಭನೂ ಆಗದೆ ನಷ್ಟನೂ ಆಗದೆ ಆ ವಸ್ತುವನ್ನ ಮಾರ್ಬೇಕಾದ್ರೆ ಎಷ್ಟು ಪರ್ಸೆಂಟ್ ಅದನ್ನ ಕಡಿಮೆ ಮಾಡಬೇಕು ಅಂತ ಕ್ವಶನ್ ಕೇಳಿದಾರೆ. ಸಿ, ಲಾಭನೂ ಆಗ್ಬಾರ್ದು ನಷ್ಟನೂ ಆಗ್ಬಾರ್ದು ಅಂದ್ರೆ 100 ರೂಪಾಯಿ ಅವನು ಮಾರ್ಬೇಕು. ಮುದ್ರಣ ಎಷ್ಟಿದೆ? 120 ಇದೆ, 125 ಇದೆ. ಸೊ 125ಕ್ಕೆ ನಾವು 25 ಕಡಿಮೆ ಮಾಡಿದಾಗ ಲಾಭನೂ ಆಗೋದಿಲ್ಲ ನಷ್ಟನೂ ಆಗೋದಿಲ್ಲ. ಬಟ್ ಅಲ್ಲಿ ಶೇಕಡದಲ್ಲಿ ಕೇಳಿರೋದ್ರಿಂದ 125ಕ್ಕೆ 25 ಅಂದ್ರೆ 100ಕ್ಕೆ ಎಷ್ಟು ಅಂತ ನಾವು ಕಂಡು ಹಿಡ್ಕೋಬೇಕು. 25 ಒಂದ್ಲೆ 25, 25 ಐದ್ಲೆ 125, 5 ಒಂದ್ಲೆ 5, 5 20 100. ಸೊ ನಮಗೆ ಆನ್ಸರ್ ಏನು? ಆಪ್ಷನ್ ಎ 20% ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಅಕ್ಷರಗಳ ಸರಣಿಯಲ್ಲಿ ಯಾವ ಅಕ್ಷರ ಗುಂಪು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುತ್ತದೆ? ಓಕೆ, ಲೆಟರ್ ಸೀರೀಸ್ ಮೇಲಿನ ಕ್ವಶನ್ ಇದು. ಇಲ್ಲಿ ಮೊದಲನೇ ಲೆಟರ್ ಟಿ ಇದೆ, 20ನೇ ಲೆಟರ್, ವಿ ಇದೆ 22ನೇ ಲೆಟರ್, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಅನ್ನೋದು 24ನೇ ಲೆಟರ್. ಅಂದ್ರೆ 2 ಲೆಟರ್ ಜಾಸ್ತಿ ಆಗ್ತಾ ಹೋಗಿದೆ. ಇಲ್ಲಿ 20 ಇದೆ, ಇಲ್ಲಿ 22 ಇದೆ, ಇಲ್ಲಿ 24 ಇದೆ. ಅಂದ್ರೆ ಅಫ್ಕೋರ್ಸ್ ಇಲ್ಲಿ 26 ಬರಬೇಕು. ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 24ನೇ ಲೆಟರ್ ಜೆಡ್, ಇಲ್ಲಿ ಡಬ್ಲ್ಯೂ ಇದೆ 23ನೇ ಲೆಟರ್, ಇಲ್ಲಿ ವೈ ಇದೆ, ವೈ ಅನ್ನೋದು 25ನೇ ಲೆಟರ್. ಸೊ ಇಲ್ಲಿ 2 ಸಂಖ್ಯೆ ಜಾಸ್ತಿ ಆಗಿದೆ. ಇಲ್ಲಿ ಎ ಇದೆ, 25ರಿಂದ 1 ಆಗಿದೆ ಅಂದ್ರೆ 2 ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅರ್ಥ. ಬಿಕಾಸ್ ಜಡ್ ಆದ್ಮೇಲೆ ಮತ್ತೆ ಸೈಕಲ್ ಅಲ್ಲಿ ಎ ಬರುತ್ತೆ, ಜಡ್ ಆದ್ಮೇಲೆ ಮತ್ತೆ ಎ ಬರುತ್ತೆ. ಸೊ ವೈಗೆ 2 ಪ್ಲಸ್ ಆಗಿ ಎ ಬಂದಿದೆ. ಸೊ ಎಗೆ 2 ಪ್ಲಸ್ ಆದ್ರೆ 3 ಆಗುತ್ತೆ. ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 3ನೇ ಲೆಟರ್ ಸಿ. ಇಲ್ಲಿ ಜೆಡ್ ಇದೆ, 2 ಹೆಚ್ಚಾಗಿ ಬಿ ಆಗಿದೆ, 2 ಹೆಚ್ಚಾಗಿ ಡಿ ಆಗಿದೆ. ಸೊ ಇಲ್ಲಿ ಡಿಗೆ 2 ಪ್ಲಸ್ ಮಾಡಿದ್ರೆ ಅಂದ್ರೆ ಡಿ ಅನ್ನೋದು 4ನೇ ಲೆಟರ್, 4ನೇ ಲೆಟರ್ಗೆ 2 ಪ್ಲಸ್ ಮಾಡಿದ್ರೆ 6ನೇ ಲೆಟರ್ ಆಗುತ್ತೆ. ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 6ನೇ ಲೆಟರ್ ಎಫ್. ಸೊ ಆಪ್ಷನ್ ಬಿ ಜೆಡ್ ಸಿ ಎಫ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಂದು ಲೇಖನದ ಮೌಲ್ಯವು ಅದರ ಮೌಲ್ಯದ 10% ದರದಲ್ಲಿ ಪ್ರತಿ ವರ್ಷವೂ ಸವಕಳಿಯಾಗುತ್ತದೆ. ಲೇಖನದ ಪ್ರಸ್ತುತ ಮೌಲ್ಯವು 729 ಆಗಿದ್ದರೆ ಅದರ ಮೌಲ್ಯ 3 ವರ್ಷಗಳ ಹಿಂದೆ ಎಷ್ಟಾಗಿತ್ತು ಅಂತ ಕ್ವಶನ್ ಇದೆ. ಓಕೆ, 3 ವರ್ಷದ ಹಿಂದೆ ಒಂದು ಲೇಖನದ ಮೌಲ್ಯ 100 ರೂಪಾಯಿ ಇತ್ತು. 1 ವರ್ಷ ಆದ್ಮೇಲೆ ಅದು 10% ಸವಕಳಿ ಆಯಿತು. ಓಕೆ, ಡಿಪ್ರಿಶಿಯೇಟ್ ಆಗ್ತಾ ಬರುತ್ತೆ ಅಂತ 10% ಪ್ರತಿ ವರ್ಷ. ಸೊ 1 ವರ್ಷ ಆದ್ಮೇಲೆ 10% ಸವಕಳಿ ಆಗಿದೆ ಅಂದ್ರೆ 100ರಲ್ಲಿ 10 ಹೋದ್ರೆ 90. ಮೊದಲನೇ ವರ್ಷ 90 ಆಯ್ತು. ಎರಡನೇ ವರ್ಷ ಈ 90ರಲ್ಲಿ ಮತ್ತೆ 10% ಸವಕಳಿ ಆಯ್ತು. 90ಕ್ಕೆ 10% ಅಂದ್ರೆ 9. ಸೊ 90ರಲ್ಲಿ 10% ಮೈನಸ್ ಮಾಡಿದ್ರೆ 9 ಮೈನಸ್ ಆಗುತ್ತೆ. ಸೊ 81 ಆಯ್ತು. ಮೂರನೇ ವರ್ಷ ಮತ್ತೆ 10% ಸವಕಳಿ ಆಗುತ್ತಂತೆ. 81ರ 10% 8.1. ಸೊ 81ರಲ್ಲಿ 8 ಮೈನಸ್ ಮಾಡಿದ್ರೆ 73 ಆಗುತ್ತೆ. ಸೊ 8.1ನ ಮೈನಸ್ ಮಾಡಿದ್ರೆ ನಮಗೆ 72.9 ಬರುತ್ತೆ. ಇವಾಗ ಪ್ರಸ್ತುತ ಮೌಲ್ಯ 729 ಅಂದ್ರೆ ಈ 72.9 ಅನ್ನೋದೇ 729 ಆಗಿದ್ರೆ 72.9 ಅನ್ನೋದೇ 729 ಆಗಿದ್ರೆ 3 ವರ್ಷಗಳ ಹಿಂದೆ ಅದರ ಮೌಲ್ಯ ಎಷ್ಟು ಅಂತ ಕೇಳಿದಾರ. 3 ವರ್ಷದಿಂದ 100% ಇತ್ತು. ಇವಾಗ 72.9% ಇದೆ. 72.9% ಅನ್ನೋದೇ 729 ಆಗಿದ್ರೆ 3 ವರ್ಷದ ಹಿಂದೆ 100% ಇತ್ತದು. ಸೊ ಈ 100% ಅನ್ನೋದು ಎಷ್ಟಾಗುತ್ತೆ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಪಾಯಿಂಟ್ ನ ರಿಮೂವ್ ಮಾಡೋದಕ್ಕೋಸ್ಕರ ಎರಡೂ ಸೈಡ್ ನಾನು 10ರಿಂದ ಮಲ್ಟಿಪ್ಲೈ ಮಾಡ್ತೇನೆ. ಇಲ್ಲಿ 10ರಿಂದ ಮಲ್ಟಿಪ್ಲೈ ಮಾಡಿದಾಗ 7290 ಆಯ್ತು. ಇಲ್ಲಿ 10ರಿಂದ ಮಲ್ಟಿಪ್ಲೈ ಮಾಡಿದಾಗ ಈ 72.9 ಇದ್ದಿದ್ದು 729 ಆಯ್ತು. 729 ಒಂದ್ಲೆ 729 ಒಂದ್ಲೆ 00. ಸೊ 100 × 10 ಅಂದ್ರೆ 1000. ಸೊ ಆಪ್ಷನ್ ಡಿ 1000 ಇಸ್ ದಿ ರೈಟ್ ಆನ್ಸರ್. ಏನಿದ್ರ ಅರ್ಥ ಅಂದ್ರೆ 3 ವರ್ಷದಿಂದ ಏನಾದರೂ ಒಂದು ಲೇಖನದ ಬೆಲೆ 1000 ಇದ್ರೆ ಪ್ರತಿ ವರ್ಷ ಅದು 10% ಸವಕಳಿ ಆಗ್ತಾ ಬಂದ್ರೆ 3 ವರ್ಷದ ನಂತರ ಅದರ ವ್ಯಾಲ್ಯೂ ಏನಿರುತ್ತೆ 729 ಇರುತ್ತೆ. ನೆಕ್ಸ್ಟ್ ಕ್ವಶನ್, ಬಾಂಗ್ಲಾದೇಶವು ಢಾಕಾಗೆ ಸಂಬಂಧಿಸಿರುವ ರೀತಿಯಲ್ಲಿ ಪಾಕಿಸ್ತಾನ ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ನಮ್ಮ ಕ್ವಶನ್ ಇದೆ. ಅಂದ್ರೆ ಎನಾಲಜಿ ಮೇಲಿನ ಕ್ವಶನ್ ಇದು. ಬಾಂಗ್ಲಾದೇಶ ಅನ್ನೋದು ಢಾಕಾಗೆ ಸಂಬಂಧಪಟ್ಟಿದೆ ಅಂತ.
ಅಂದ್ರೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಸೊ ನಾವು ಕಂಡುಹಿಡ್ಕೋಬೇಕಾಗಿರೋದು ಪಾಕಿಸ್ತಾನದ ರಾಜಧಾನಿ ಯಾವ್ದು ಅಂತ ಕಂಡುಹಿಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಕರಾಚಿ ಅನ್ನೋದು ಪಾಕಿಸ್ತಾನದಲ್ಲಿದೆ, ಬಟ್ ಇದು ಪಾಕಿಸ್ತಾನದ ರಾಜಧಾನಿ ಅಲ್ಲ. ಇಸ್ತಾಂಬುಲ್ ಅನ್ನೋದು ಟರ್ಕಿಯಲ್ಲಿ ಬರುತ್ತೆ. 1453ರಲ್ಲಿ ಏನು ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ನ ವಶಪಡಿಸ್ಕೊಂಡ್ರು, ಆ ಕಾನ್ಸ್ಟಾಂಟಿನೋಪಲ್ಗೆ ಇವಾಗ ಇಸ್ತಾಂಬುಲ್ ಅಂತ ಕರೀತಾರೆ. ಈ ಇಸ್ತಾಂಬುಲ್ ಮತ್ತು ಇಸ್ಲಾಮಾಬಾದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ಇಸ್ಲಾಮಾಬಾದ್ ಅನ್ನೋದೇ ನಮಗೆ ಸರಿಯಾದ ಉತ್ತರ. ಪಾಕಿಸ್ತಾನದ ಈಗಿನ ರಾಜಧಾನಿ ಇಸ್ಲಾಮಾಬಾದ್. ಮುಂಬೈ ಅನ್ನೋದಂತೂ ಇಂಡಿಯಾದಲ್ಲೇ ಇದೆ, ಗೊತ್ತಾಗುತ್ತೆ. ಸೊ ನಮ್ಮ ಕರೆಕ್ಟ್ ಆನ್ಸರು ಇಸ್ಲಾಮಾಬಾದ್. ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯನ್ನು ಕಳೆದುಕೊಂಡಿರುವ ಸರಣಿಯನ್ನು ನೀಡಲಾಗಿದೆ. ಸರಣಿಯನ್ನು ಪೂರ್ಣಗೊಳಿಸುವ ನಿರ್ದಿಷ್ಟವಾದವುಗಳಿಂದ ಸರಿಯಾದ ಪರ್ಯಾಯವನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ ನಂಬರ್ ಸೀರೀಸ್ ಮೇಲಿನ ಕ್ವಶನ್ ಇದು. ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಹೋಗಿರೋದ್ರಿಂದ ಇಲ್ಲಿ ಎಡಿಷನ್ ಆಗಿರ್ಬೋದು ಅಥವಾ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು. ಬಟ್ ಇಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಇಲ್ಲಿ ಮಲ್ಟಿಪ್ಲಿಕೇಶನ್ನೇ ಆಗಿರುತ್ತೆ. 8ಕ್ಕೆ ಯಾವುದನ್ನ ಮಲ್ಟಿಪ್ಲೈ ಮಾಡಿದಾಗ 16 ಬರುತ್ತೆ, 2ರಿಂದ ಮಲ್ಟಿಪ್ಲೈ ಮಾಡಿದಾಗ 16 ಬರುತ್ತೆ. 64ಕ್ಕೆ ಯಾವುದರಿಂದ ಮಲ್ಟಿಪ್ಲೈ ಮಾಡಿದಾಗ 128 ಬರುತ್ತೆ, 2ರಿಂದ ಮಲ್ಟಿಪ್ಲೈ ಮಾಡಿದಾಗ 128 ಬರುತ್ತೆ. ಅಂದ್ರೆ ಹಿಂದಿನ ಸಂಖ್ಯೆಗೆ 2ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮುಂದಿನ ಸಂಖ್ಯೆ ಬರ್ತಾ ಇದೆ. 8ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದಾಗ 16 ಬಂತು, 16ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 32 ಬರುತ್ತೆ. ಈ 32ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 64 ಬರುತ್ತೆ, 64ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 128 ಬರುತ್ತೆ. ಸೊ ನಮಗೆ ಆನ್ಸರ್ ಏನು, ಆಪ್ಷನ್ ಬಿ 32 ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.